ನೋಡಿ, ಹಲ್ಲು ಕಿತ್ತರೆ ಕಣ್ಣಿಗೆ ತೊಂದರೆಯಾಗುತ್ತಾ ಎಂಬ ನಂಬಿಕೆಯನ್ನು ನಾವೆಲ್ಲರೂ ನಮ್ಮ ಬಾಲ್ಯದ ದೈನಂದಿನ ಬದುಕಿನಲ್ಲಿ ಕೇಳಿರುತ್ತೇವೆ. ಹಿರಿಯರು ಎಚ್ಚರಿಸುತ್ತಿರುತ್ತಾರೆ, ಹಲ್ಲು ಕಿತ್ತರೆ ಕಣ್ಣು ಹಾಳಾಗುತ್ತೆ ಅಥವಾ ಹಲ್ಲು ತೆಗೆಸೋಕೆ ಹೋಗಬೇಡ, ಕಣ್ಣಿಗೆ ಸಂಪರ್ಕ ಇದೆ ಎಂಬ ಮಾತುಗಳು ಅನೇಕ ಭಯ ಹುಟ್ಟಿಸುತ್ತಿದ್ದವು. ಈ ಮಾತು ಎಷ್ಟು ಸತ್ಯ? ಇದರ ಹಿಂದೆ ವೈಜ್ಞಾನಿಕ ಕಾರಣವಿದೆಯಾ, ಇಲ್ಲವೇ ಇದು ಒಂದು ಮೂಢನಂಬಿಕೆ ಮಾತ್ರನಾ? ಈ ವಿಡಿಯೋದಲ್ಲಿ ನಾವು ಈ ನಂಬಿಕೆಯ ಹಿಂದಿನ ಮೂಲವನ್ನು ವೈಜ್ಞಾನಿಕ ಆಧಾರ ಮೇಲೆ ತಿಳಿದುಕೊಳ್ಳೋಣ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಈ ಮೂಢನಂಬಿಕೆ ಹೇಗೆ ಹುಟ್ಟಿತು? ನಮ್ಮ ಸಮಾಜದಲ್ಲಿ ಆರೋಗ್ಯ, ದೈಹಿಕ ಪರಿಸ್ಥಿತಿಗಳ ಬಗ್ಗೆ ಜನರಲ್ಲಿ ಸಂಪೂರ್ಣ ಅರಿವಿಲ್ಲದ ಕಾಲದಲ್ಲಿ ಯಾವುದೇ ಅನಾರೋಗ್ಯಕ್ಕೆ ಕಾರಣ ತಿಳಿಯದಿದ್ದರೆ ಅದಕ್ಕೆ ತಮ್ಮದೇ ಆದ ಕಲ್ಪನೆಗಳನ್ನು ಕಟ್ಟಿಕೊಳ್ಳಲಾಗುತ್ತಿತ್ತು. ಹಲ್ಲುಗಳು ಮುಖದಲ್ಲಿ ಇರೋದು ಕಣ್ಣಿಗೂ ಹತ್ತಿರದಲ್ಲಿದೆ ಎಂಬ ಕಾರಣದಿಂದ ಹಲ್ಲುಗಳಿಗೆ ಏನಾದರೂ ಮಾಡಿದರೆ ಕಣ್ಣುಗಳಿಗೂ ಪ್ರಭಾವ ಬೀರುತ್ತದೆ ಎಂಬ ಭ್ರಮೆ ಹುಟ್ಟಿತು. ಈ ಭ್ರಮೆಯು ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ತುಂಬಾ ಹರಡಿಬಿಟ್ಟಿದೆ. ಹಲ್ಲುಗಳು ಬಾಯಿಯೊಳಗಿನ ಭಾಗವಾಗಿದ್ದು ಅದು ಬೇರೆಯಾಗಿರುವ ನರಗಳು ಮತ್ತು ರಕ್ತನಾಳಗಳಿಂದ ಸಂಚಲಿಸುತ್ತವೆ. ಕಣ್ಣುಗಳು ತಲೆ ಮುಂಭಾಗದಲ್ಲಿದೆ ಮತ್ತು ಅವು ಬೇರೆ ಬೇರೆ ನರಗಳು ಮತ್ತು ಬೇರೆ ನರಗಳಿಂದ ಕಾರ್ಯನಿರ್ವಹಿಸುತ್ತವೆ. ಹಲ್ಲುಗಳಿಗೆ ಪೂರಕವಾದ ನರ ಎಂದರೆ ಟ್ರೈಜೆಮಿನಲ್ ನರ್ವ್. ಈ ನರವು 3 ಭಾಗಗಳಿಗೆ ಸೇವೆ ನೀಡುತ್ತದೆ. ಒತ್ತಾಯದಿಂದ ನೋವು, ಸ್ಪರ್ಶ ಮುಂತಾದವುಗಳನ್ನು ನಿಯಂತ್ರಿಸುತ್ತದೆ. ಈ ನರವು ಒಂದು ಶಾಖೆಯು ಕಣ್ಣುಗಳ ಭಾಗಕ್ಕೂ ಸಂಪರ್ಕವನ್ನು ಹೊಂದಿದೆ. ಹೀಗಾಗಿ ಕೆಲವೊಮ್ಮೆ ಮೇಲ್ಮಟ್ಟದ ಹಲ್ಲು ನೋವಿಗೆ ಕಣ್ಣು ಸಂಬಂಧಿತ ತೊಂದರೆಗಳ ಭ್ರಮೆ ಉಂಟಾಗಬಹುದು. ಕೆಲವೊಮ್ಮೆ ಮಾತ್ರ ವೈದ್ಯಕೀಯವಾಗಿ ನೋಡಿದರೆ ಈ ಸಂಬಂಧ ಅತಿ ಸಣ್ಣ ಪ್ರಮಾಣದಲ್ಲಿರಬಹುದು, ಆದರೆ ಅದನ್ನು ಮಹತ್ವಪೂರ್ಣ ಸಮಸ್ಯೆ ಎಂದು ಭಾವಿಸುವ ಅಗತ್ಯವಿಲ್ಲ. ಹಲ್ಲು ತೆಗೆದ ನಂತರ ಸಂಭವಿಸಬಹುದಾದ ಸಾಧ್ಯವಿರುವ ಸಮಸ್ಯೆಗಳು ಯಾವುವು ಎಂದರೆ, ಕೆಲವರಿಗೆ ಹಲ್ಲು ತೆಗೆದ ನಂತರ ತಾತ್ಕಾಲಿಕವಾಗಿ ತಲೆನೋವು, ಬಾಯಿನ ನೋವು ಕಾಣಬಹುದು. ಸರಿಯಾಗಿ ಮುಚ್ಚುವಿಕೆ ಇಲ್ಲದಿದ್ದರೆ ಕೆಲವು ಗಂಟೆಗಳವರೆಗೆ ರಕ್ತಹಾನಿ ಆಗಬಹುದು. ಇನ್ಫೆಕ್ಷನ್ ಆದರೆ ಬಾಯಿ, ಹಲ್ಲುಗಳ ಭಾಗದಲ್ಲಿ ಊತ ಉಂಟಾಗಬಹುದು. ಕಣ್ಣಿಗೆ ನೋವಿನ ಭ್ರಮೆ, ಇದನ್ನು ರೆಫರ್ಡ್ ಪೈನ್ ಅಂತ ಕರೆಯುತ್ತಾರೆ. ಅಂದರೆ ಮೂಲ ನೋವು ಬೇರೆ ಇದ್ದರೂ ತೊಂದರೆ ಬೇರೆ ಭಾಗದಲ್ಲಿ ಅನಿಸಬಹುದು. ಆದರೆ ಈ ಎಲ್ಲ ಸಮಸ್ಯೆಗಳು ತಾತ್ಕಾಲಿಕವಾಗಿದ್ದು ಕಣ್ಣುಗಳನ್ನು ಶಾಶ್ವತವಾಗಿ ಹಾನಿಗೊಳಿಸುವ ಸಾಧ್ಯತೆ ಇಲ್ಲ. ಅನೇಕ ದಂತವೈದ್ಯರು ಮತ್ತು ನ್ಯೂರಲಾಜಿಸ್ಟರು ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಲ್ಲು ಕಿತ್ತ ನಂತರ ಕಣ್ಣುಗಳಿಗೆ ಯಾವುದೇ ಶಾಶ್ವತ ಸಮಸ್ಯೆ ಉಂಟಾಗುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ತಾತ್ಕಾಲಿಕ ತಲೆನೋವು ಅಥವಾ ಮುಖದ ಭಾಗದಲ್ಲಿ ನೋವು ಕಾಣಬಹುದು, ಆದರೆ ಇದು ಪರ್ಮನೆಂಟ್ ಪ್ರಾಬ್ಲಮ್ ಅಲ್ಲವಾಗಿದೆ. ಮಕ್ಕಳಲ್ಲಿ ಅಥವಾ ಯುವಕರಲ್ಲಿ ಹಲ್ಲು ತೊಳಿಸುವುದು ಟೈಮ್ ಟು ಟೈಮ್ ಮಾಡುವುದು ಆರೋಗ್ಯಕರವಾಗಿದೆ. ಹಳೆಯ ಮೂಢನಂಬಿಕೆಗಳನ್ನು ಬಿಡಬೇಕು. ಕಣ್ಣುಗಳು ಹಾನಿಯಾಗುವ ಭಯದಿಂದ ಹಲ್ಲು ತೆಗೆಸಿಕೊಳ್ಳದೆ ಇರೋದು ಸಮಸ್ಯೆ ತಂದೊಯ್ಯಬಹುದು. ಯಾಕೆ ಈ ನಂಬಿಕೆ ಇಂದಿಗೂ ಉಳಿದಿದೆ? ಹಲವರಿಗೆ ದೇಹದ ಮೂಲ ರಚನೆ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇರುವುದಿಲ್ಲ. ಯಾರಿಗಾದರೂ ಹಲ್ಲು ತೆಗೆದ ನಂತರ ಕಣ್ಣಿಗೆ ನೋವಾದರೆ ಅದನ್ನು ಹಲ್ಲು ತೆಗೆಸಿದ ಮೇಲೇ ತೊಂದರೆಯಾಯಿತು ಎಂದು ನಂಬುವುದು. ತುಂಬ ಜನರು ಈ ಮಾತನ್ನು ಹಲ್ಲು ತೆಗೆಸಿದರೆ ಕಣ್ಣಿಗೆ ತೊಂದರೆ ಆಗುತ್ತದೆ ಎಂದು ಮಾತಾಡುತ್ತಾ ಇದ್ದರೆ ಅದನ್ನು ಕೂಡ ನಂಬುವುದು. ನಾವು ಏನು ಮಾಡಬಹುದು? ಹಲ್ಲು ನೋವು ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಕಣ್ಣುಗಳಿಗೆ ನೋವು ಇದ್ದರೆ ಅದು ಹಲ್ಲು ಕಾರಣವಿರಬಹುದು ಎಂದು ತೀರ್ಮಾನಿಸಬಾರದು. ಬದಲಿಗೆ ಒಮ್ಮೆ ಐ ಸರ್ಜನನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಯಾವುದೇ ಆರೋಗ್ಯ ಸಮಸ್ಯೆಗೆ ವೈದ್ಯಕೀಯಲ್ಲಿ ಪರಿಹಾರವಿದೆ, ಮೂಢನಂಬಿಕೆಗಳಲ್ಲಿ ಎಂದು ಅರ್ಥ ಮಾಡಿಕೊಳ್ಳಬೇಕು. ಈಗಿರುವ ಯುವಕರು, ಪೋಷಕರು ಮತ್ತು ಶಿಕ್ಷಕರು ತಮ್ಮ ಮಕ್ಕಳಿಗೆ ಸರಿಯಾದ ವೈದ್ಯಕೀಯ ಮಾಹಿತಿ ನೀಡಬೇಕು. ಹಳೆಯ ನಂಬಿಕೆಗಳನ್ನು ಪ್ರಶ್ನಿಸಬೇಕು ಮತ್ತು ವೈಜ್ಞಾನಿಕ ದೃಷ್ಟಿಕೋನ ಹೊಂದಬೇಕು. ವಿಜ್ಞಾನವನ್ನು ತಿಳಿಯದೆ ನಂಬಿಕೆಯ ಮೇಲೆ ಬದುಕುವುದು ಕತ್ತಲಲ್ಲಿ ನಡೆದಂತೆ. ಹಾಗಾಗಿ ಹಲ್ಲು ಕಿತ್ತರೆ ಕಣ್ಣು ಹೋಗುತ್ತೆ ಎಂಬ ಮಾತುಗಳು ಹಿಂದೆ ಯಾವುದೇ ವೈದ್ಯಕೀಯ ಸತ್ಯವಿಲ್ಲ. ಇದು ಹಳೆಯ ಕಾಲದ ಪ್ರಚಾರವಾಗಿದ್ದು ಭಯಪಡಿಸುವ ಪದ್ಧತಿಯಾಗಿದೆ. ಇದರ ಬದಲಿಗೆ ನಮ್ಮ ಮಕ್ಕಳಿಗೆ ನಿಜವಾದ ದೇಹದ ಪ್ರೀತಿ, ಆರೋಗ್ಯ ಪರಿಪಾಲನೆ ಮತ್ತು ವೈದ್ಯಕೀಯ ಕ್ರಮಗಳ ಮಹತ್ವವನ್ನು ಕಲಿಸಬೇಕು. ಈ ವಿಡಿಯೋದ ಮಾಹಿತಿಯು ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.